ಎಲ್ಲರಿಗೂ ನಮಸ್ಕಾರ. ಐ ಆಮ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಟಿಫಿನ್ಗೆ ಬೇಕಾದಂಥ ಒಂದು ಐಟಮ್ ಮಾಡ್ತಾ ಇದ್ದೇವೆ. ಸೊ ಪಲಾವ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಒಂದು ಚಾಲೆಂಜ್ ಅಂತ ಹೇಳಿದರೆ ಕರೆಂಟ್ ಇಲ್ಲ. ಸೊ ಕರೆಂಟ್ ಇಲ್ಲದೆ ಪಲಾವ್ ಮಾಡಬೇಕು. ಈ ಪಲಾವಿಗೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎತ್ತಿಟ್ಟುಕೊಂಡಿದ್ದೇವೆ. ಸೊ ಈ ಪಲಾವ್ ಹೇಗಾಗ್ತದೆ ಅಂತ ಹೇಳಿ ನೋಡುವ. ಇಲ್ಲಿ ನಾವು ಪಲಾವ್ ಮಾಡಿಕೊಳ್ಳಿಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ಸ್ ತಗೊಂಡಿದೆ, ಹಾಗೆ ಸ್ವಲ್ಪ ಬಟಾಣಿ ಮತ್ತು ಮಸಾಲೆ ಕರೆದುಕೊಳ್ಳಿಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಶುಂಠಿ, ಹಾಗೆ ನೆನೆಸಿಟ್ಟುಕೊಂಡಿರುವಂತಹ ಗೋಡಂಬಿ ಮತ್ತು ಸ್ವಲ್ಪ ಮೊಸರನ್ನು ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಪಲಾವಿಗೆ ಮಸಾಲೆ ರುಬ್ಬಿಕೊಳ್ಳಿಕ್ಕೆ ಒಂದು ತುಂಡು ಶುಂಠಿ, ಹಾಗೆ ಒಂದು 4-5 ಕಾಯಿಮೆಣಸು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೆನೆಸಿಕೊಂಡಿರುವಂತಹ ಗೋಡಂಬಿ, ಹಾಗೆ ಸ್ವಲ್ಪ ಮೊಸರು ಯೂಸ್ ಮಾಡ್ತಾ ಇದ್ದೇವೆ. ನೀವು ಮಿಕ್ಸಿಯಲ್ಲಿ ಚೆಂದ ಪೇಸ್ಟ್ ಮಾಡಿಕೊಳ್ಬೋದು. ನಾವು ಕಲ್ಲಲ್ಲಿ ಕಡಿತಿರೋದಕ್ಕೆ ರೀಸನ್ ಕರೆಂಟ್ ಇಲ್ಲ. ಇವತ್ತು ಕರೆಂಟ್ನವರು ಸ್ಟ್ರೈಕ್ ಮಾಡಿದ್ದಾರೆ ನಿನ್ನೆ ಕತ್ತಲೆಯಿಂದ. ನಮ್ಮಿಂದ ಎಷ್ಟಾಗ್ತದಷ್ಟು ನೈಸ್ ಪೇಸ್ಟ್ ಮಾಡಿಕೊಂಡಿದ್ದೇವೆ. ನೀವು ಕೂಡ ಚೆಂದ ಗ್ರೈಂಡ್ ಮಾಡಿ ನೈಸ್ ಮಾಡಿಕೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಕುಕ್ಕರಲ್ಲಿ 2 ಚಮಚದಷ್ಟು ತುಪ್ಪ ತಗೊಳ್ತಾ ಇದ್ದೇವೆ. ಹಾಗೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ತಗೊಳ್ತಾ ಇದ್ದೇವೆ. ಹಾಗೆ ಒಂದು ಚಕ್ಕೆ ಮತ್ತು 2 ಎಲೆ, ಹಾಗೆ 2 ಲವಂಗ ಮತ್ತು 2 ಒಳ್ಳೆ ಮೆಣಸನ್ನು ಹಾಕ್ತಾ ಇದ್ದೇವೆ. ಈಗ ಹೆಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸಿಕೊಂಡಿದ್ದೇವೆ. ಈಗ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಈಗ ತರಕಾರಿಗಳನ್ನು ಸೇರಿಸಿಕೊಳ್ತಾ ಇದ್ದೇವೆ. ಒಂದು ಕುದಿ ಬಂದ ಮೇಲೆ ಮಸಾಲೆ ತರಕಾರಿಗಳನ್ನೆಲ್ಲ ಸೇರಿಸಿಕೊಂಡ್ರೆ ಆಯಿತು. ಬಟಾಣಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಹಸಿ ಬಟಾಣಿ ಸೇರಿಸ್ಬೋದು, ಇಲ್ಲಾಂದರೆ ಬಟಾಣಿಯನ್ನು ನೆನೆಸಿಟ್ಟು ಬಟಾಣಿಯನ್ನು ಕೂಡ ಸೇರಿಸಿಕೊಳ್ಬೋದು. ಈಗ ತೊಳೆದಿಟ್ಟುಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ನಾವಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೇವೆ. ನಿಮಗೆ ಯಾವ ರೈಸ್ ಬೇಕು ಅದನ್ನು ಯೂಸ್ ಮಾಡ್ಬೋದು. ಪಲಾವ್ ಅಕ್ಕಿ ಬರ್ತದೆ, ಅಥವಾ ಬೇರೆ ಅಕ್ಕಿಯನ್ನು ಕೂಡ ಯೂಸ್ ಮಾಡಿಕೊಳ್ಬೋದು. ಜೊತೆಗೆ ಇಲ್ಲಿ ಒಂದು 3-4 ಲೋಟದಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇವೆ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇವೆ. ಇನ್ನೊಂದು 2 ವಿಷಲ್ ಕೂಗಿಸಿದರೆ ಪಲಾವ್ ರೆಡಿ ಆಗ್ತದೆ. ಇನ್ನೊಂದು 2 ವಿಷಲ್ ಆಗುವ ತನಕ ಕಾಯಬೇಕು. ಸೊ ಈಗ ನಮ್ಮ ಪಲಾವ್ ಹೇಗಾಗಿದೆ ಅಂತ ಹೇಳಿ ನೋಡುವ. ಸೊ ಈಗ ಇನ್ನೊಂದು ಮಿಕ್ಸ್ ಮಾಡಿ, ಅನ್ನ ಎಲ್ಲ ಚಂದ ಬೆಂದಿದೆ, ಕಾಣ್ತಾ ಇರ್ಬೋದು. ಆ್ಯಂಡ್ ಕರೆಂಟ್ ಈಗ ಬಂದಿದೆ, ನಮ್ಮದಷ್ಟೊತ್ತಿಗೆ ಆಗುವಾಗ ಎಲ್ಲ ಪಲಾವ್ ಫುಲ್ಲು ರೆಡಿಯಾಗಿದೆ. ಆ್ಯಂಡ್ ಕರೆಂಟ್ಗೆ ಹಾಗೆ ನಮ್ಮ ಒಂಥರ ಈ ಫಿಲಮಲ್ಲೆಲ್ಲ ಪೊಲೀಸ್ ಇರ್ತಾರಲ್ಲ, ಎಲ್ಲ ಕೆಲಸ ಮುಗ್ದ ಮೇಲೆ ಬರ್ತಾರೆ, ಹಾಗೆ ಇಲ್ಲಿ ಕೂಡ ಹಾಗೆ ಕರೆಂಟ್ ಹಾಗೆ ಎಲ್ಲ ನಮ್ಮದೆಲ್ಲ ಕಡ್ದು ತಿಂಡಿ ಎಲ್ಲ ಕಾಲೇಜಿಗೆ ಹೋಗೋರಿಗೆ ರೆಡಿ ಆದಮೇಲೆ ಕರೆಂಟ್ ಬರ್ತದೆ. ಸೊ ಸೂಪರ್ ಆಗಿದೆ, ಎಲ್ಲ ನೋಡ್ಬೋದು. ಎಲ್ಲಿ ಸಹ ಅಂಟೆಲ್ಲ ಎಂತ ಆಗಿಲ್ಲ, ಚಿಡಿ ಚಿಡ್ಡಿಸಿ ಎಂತ ಇಲ್ಲ. ಸೊ ಈಗ ನಮ್ಮ ಪಲಾವ್ ರೆಡಿ ಆಗಿದೆ. ಪಲಾವ್ ನನ್ನ ಕೈಯಲ್ಲಿ ಉಂಟು. ಸೊ ನೋಡ್ಬೋದು, ಹೀಗೆ ಹೋಗ್ತಾ ಉಂಟು. ಸೊ ಹೇಗಾಗಿದೆ ಅಂತ ಹೇಳಿ ನೋಡುವ. ಸ್ವಲ್ಪ ಮೊಸರು ತಗೊಳ್ಳುವ. ಬಿಸಿ ಬಿಸಿ ಉಂಟಾಯ್ತಾ? ಸೂಪರ್ ಆಗಿದೆ ಪಲಾವ್. ಸೊ ಇದನ್ನು ಬೆಳಿಗ್ಗೆ ಟಿಫಿನಿಗೆ ಅಥವಾ ಎಂಥವ್ರು ಬುತ್ತಿ ಅಡಿಗೆ ಆ ಥರ ಎಂಥವ್ರು ಮಾಡಬೇಕಾದ್ರೆ ಮಾಡ್ಕೊಳ್ಬೋದು, ರಪ್ಪ ಮಾಡಿಕೊಳ್ಬೋದು. ಎಂತ ಸಹ ತುಂಬ ಕೆಲಸ ಎಂತ ಇಲ್ಲ. ಎಲ್ಲ ತರಕಾರಿಯನ್ನು ಕಟ್ ಮಾಡಿಕೊಂಡು ಹಾಕಿ, ಅನ್ನ ಹಾಕಿ, ಅಕ್ಕಿ ಹಾಕಿ ಎಲ್ಲ ಬೇಯಲಿಕ್ಕೆ ಇಟ್ಟರೆ ಆಯಿತು. ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.